ನಮಸ್ತೆ ಅಸ್ಲಾಂ ವಲೈಕಮ್ ಹೆಲೋ ಎವ್ರಿವನ್. ಇವತ್ತು ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ಯಾವ ರೀತಿ ವೆಜಿಟೇಬಲ್ ಪಲಾವ್ನ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ಅದಕ್ಕೆ ಫಸ್ಟು ನಾನಿಲ್ಲಿ ಅಕ್ಕಿನ ತೊಳೆದು ಇಟ್ಕೊಂಡಿನಿ. ಅದಾದಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಇದಕ್ಕೆ ಚಕ್ಕೆ, ಲವಂಗ, ಪಲಾವ್ ಎಲೆ, ಒಂದು 4 ಬೆಳ್ಳುಳ್ಳಿ, ಏಲಕ್ಕಿ, ಆಮೇಲೆ ಶಾಜೀರ ಇಷ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ಉದ್ದುದ್ದಕ್ಕೆ ಕಟ್ ಮಾಡಿರ್ತಕ್ಕಂಥ ಆನಿಯನ್ ಹಾಕ್ಕೋಬೇಕು. ಆನಿಯನ್ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಇದಕ್ಕೊಂದಿಷ್ಟು ಕರಿಬೇವು ಹಾಕ್ಕೋಬೇಕು. ನಂತರ ಇವಾಗ ನಾವೇನು ವೆಜಿಟೇಬಲ್ಸ್, ನೀವು ಯಾವ್ದು ಬೇಕಾದರೂ ವೆಜಿಟೇಬಲ್ ಹಾಕ್ಕೋಬೋದು. ಇಲ್ಲಿ ನಾನು ಕ್ಯಾರೆಟು, ಬೀನ್ಸ್, ಆಮೇಲೆ ಹಸಿರು ಮೆಣಸಿನ್ಕಾಯಿ, ಟೊಮ್ಯಾಟೊ, ಆಮೇಲೆ ಬೀಟ್ರೂಟು, ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿನಿ. ಇದಿಷ್ಟನ್ನು ಹಾಕ್ಕೊತೀನಿ. ಅದಾದಮೇಲೆ ಪಾಲಕ್ ಹಾಕ್ಕೊತೀನಿ. ಪಾಲಕ್ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಹಾಗೆ ಚೆನ್ನಾಗಾಗ್ತೈತಿ, ಒಂಥರ ಬೇರೆ ಟೇಸ್ಟೇ ಬರ್ತೈತಿ ಪಲಾವು. ಹಾಗಾಗಿ ಪಾಲಕ್ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಇದು ಎಣ್ಣೆಲೇ ಫ್ರೈ ಆಗಬೇಕು. ಈ ಪ್ರೋಸೆಸ್ ಮಾಡಬೇಕಾದ್ರೆ ಗ್ಯಾಸು ಲೋ ಫ್ಲೇಮಲ್ಲೇ ಇರಬೇಕು. ಇಲ್ಲಾಂದರೆ ಅದು ಸುಟ್ಟು ವಾಸನೆ ಬಂದುಬಿಡ್ತೈತಿ, ಆಮೇಲೆ ಸೀದೋಗಿಬಿಡ್ತೈತಿ. ಹಾಗಾಗಿ ಗ್ಯಾಸು ಲೋ ಫ್ಲೇಮಲ್ಲೇ ಇರಬೇಕು ಈ ಟೈಮಲ್ಲಿ. ಇದು ಸ್ವಲ್ಪ ಚೆನ್ನಾಗಿ ಎಣ್ಣೆಲೆ ಫ್ರೈ ಆಗಬೇಕು. ಒಂದು 5 ನಿಮಿಷ ಬೇಕಾಗುತ್ತೆ. ಈಗ ಇದಕ್ಕೆ ಸ್ವಲ್ಪ ಫ್ರೈ ಆಗ್ತಾಯಿದೆ ನೋಡಿರಿ. ಇದು ಸಾಫ್ಟ್ ಆಗ್ತಾಯಿದೆ. ಇವಾಗ ಇದಕ್ಕೆ ತೊಳೆದಿರ್ತಕ್ಕಂಥ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊತಾ ಇದ್ದೀನಿ. ಫಸ್ಟಿಗೆ ಹಾಕ್ಕೋಬಾರ್ದು. ಸ್ವಲ್ಪ ಫ್ರೈ ಆದಮೇಲೆ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೋಬೇಕು, ಸೇರಿಸ್ಕೋಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ ನಾನಿಲ್ಲಿ. ಹಾಕ್ಕೊಂಡು ಗರಂ ಮಸಾಲ ಮತ್ತು ಬಿರಿಯಾನಿ ಮಸಾಲ, ಇಲ್ಲಾಂದರೆ ಯಾವುದಾದ್ರೂ ಇನ್ನೊಂದು ಧನಿಯಾ ಮಸಾಲನೂ ಹಾಕ್ಕೋಬೋದು ನೀವು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಒಂದು 5 ನಿಮಿಷ ಫ್ರೈ ಆಗಕ್ಕೆ ಬಿಡಬೇಕು. ನಂತರ ಈ ರೀತಿ ನೋಡಿ ಆಯಿಲ್ ಮೇಲೆ ಕಾಣ್ತಾ ಇದೆ. ಇವಾಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋಬೇಕು, 1 ಸ್ಪೂನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ ವೆಜಿಟೇಬಲ್ಸ್ ಎಲ್ಲ ಇವಾಗ ಫ್ರೈ ಆಗ್ತಾಯಿದೆ, ಚೆನ್ನಾಗಿ ಕುಕ್ ಆಗೈತಿದ್ದು. ಇದಕ್ಕೆ ಇವಾಗ ನಾನು ನೀರು ಹಾಕ್ಕೊತೀನಿ. ಈ ಗ್ಲಾಸಿಂದ ನಾನು ಅಕ್ಕಿ ಹಾಕ್ಕೊಂಡಿದ್ದೆ, ಸೊ ಅದೇ ಗ್ಲಾಸಿಂದ ನೀರು ಹಾಕ್ಕೊತೀನಿ. ನೀವೆಷ್ಟು ಅಕ್ಕಿ ಹಾಕ್ಕೊಂಡಿರೋ ಸೇಮ್ ಹಾಕ್ಕೋಬೇಡ್ರಿ ನೀರು. ಅದಕ್ಕಿಂತ 1 ಗ್ಲಾಸು ಕಮ್ಮಿ ಹಾಕೋರಿ. ಅಂದರೆ ನೀವು 2 ಗ್ಲಾಸ್ ಅಕ್ಕಿ ತೊಗೊಂಡಿರಿ ಅಂದರೆ ಯೂಶ್ವಲಿ 4 ಗ್ಲಾಸ್ ನೀರು ಹಾಕ್ತಿರಲ್ಲ, ಆದರೆ ಇದಕ್ಕೆ 3 ಗ್ಲಾಸೇ ನೀರು ಹಾಕ್ರಿ. ಅಂದರೆ ಎಷ್ಟು ತೊಗೊಂಡಿರ್ತಾರೋ ಅದಕ್ಕೆ 1 ಗ್ಲಾಸ್ ಕಮ್ಮಿ ಹಾಕ್ರಿ, ಅಂದರೆ ರೈಸ್ ಚಲೋ ಆಗ್ತೈತಿ. ನೋಡ್ರಿ ಇಲ್ಲಿ ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡೆ. ಇವಾಗ ಇದಕ್ಕೆ ತೊಳೆದಿರ್ತಕ್ಕಂಥ ಅಕ್ಕಿ ಹಾಕ್ಕೊತೀನಿ. ಅಕ್ಕಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಟೈಮಾಗ ಇನ್ನೂ ಸ್ವಲ್ಪ ಉಪ್ಪು ಕಮ್ಮಿ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಹೈ ಫ್ಲೇಮಲ್ಲಿಲ್ಲ ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕು. ಇದನ್ನು ಮುಚ್ಚಿಟ್ಬಿಡಬೇಕು. ಒಂದು 10 ನಿಮಿಷ ಬಿಟ್ಟು ನೋಡಿದರೆ ನೋಡಿರಿ ಈ ರೀತಿ ಆಗೈತಿ. ಆದರೆ ಇನ್ನೂ ದಮ್ ಆಗಿಲ್ಲ ರೈಸು, ಇನ್ನೂ ಸ್ವಲ್ಪ ನೀರು ಐತಿ, ಮಾಯ್ಶ್ಚರ್ ಐತಿ. ಹಾಗಾಗಿ ಇನ್ನೊಂದು 10 ನಿಮಿಷ ನಾನು ಲೋ ಫ್ಲೇಮಲ್ಲಿಟ್ಟು ದಮ್ ಕೊಡ್ತೀನಿ. ಇದಕ್ಕೆ ದಮ್ ಕೊಡೋದು ಭಾಳ ಮುಖ್ಯ ಆಗಿರ್ತೈತಿ. ಚೆಂದಾಗಿ ನೀವು ದಮ್ ಕೊಟ್ಟರೆ ರೈಸ್ ಉದ್ದುದ್ದಕ್ಕೆ ಮಸ್ತ್ ಆಗ್ತೈತಿ, ಉದುರಾಗಿ. ನೋಡಿರಿ ಈ ರೀತಿ ಆಗೈತಿ. ರೈಸ್ ಈಗ ಪರ್ಫೆಕ್ಟಾಗಿ ಒಂದು 10 ನಿಮಿಷ ದಮ್ ಕೊಡೋದ್ರಿಂದ ಲೋ ಫ್ಲೇಮಲ್ಲಿ ಕರೆಕ್ಟಾಗಿ ಆಗೈತಿ ರೈಸು. ಸಿಂಪಲ್ಲಾಗಿ ಭಾಳ ಟೇಸ್ಟಿಯಾಗಿರ್ತೈತಿ. ಜಾಸ್ತಿ ಟೈಮು ತೊಗೊಳಂಗಿಲ್ಲ. ಹಾಗೆ ಸಿಂಪಲ್ಲಾಗಿ ಮಾಡ್ಕೊಬೋದು ಇದನ್ನು. ಯಾರು ಬೇಕಾದರೂ ಕುಕ್ಕರಲ್ಲಿ ಬೇಕಾದರೂ ಇದನ್ನು ಮಾಡ್ಕೊಬೋದು, ಸೇಮ್ ಸ್ಟೆಪ್ ಫಾಲೋ ಮಾಡೋದ್ರ ಮೂಲಕ. ಭಾಳ ಟೇಸ್ಟ್ ಆಗ್ತೈತಿ. ಇದರಲ್ಲಿ ಪಾಲಕ್ ಹಾಕಿರೋದ್ರಿಂದ ಭಾಳ ಸಖತ್ ಟೇಸ್ಟ್ ಆಗ್ತೈತಿ ಇದು. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿರಿ, ಟೇಸ್ಟ್ ಹೆಂಗೆ ಬಂತಂತ ನಂಗೆ ಹೇಳ್ರಿ. ಸೊ ಯಾರು ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೆಂಗೆ ಅನ್ನಿಸ್ತು ವಿಡಿಯೋ
ಹೇಳೋದನ್ನು ಮರಿಬೇಡಿ. ಅದಾದಮೇಲೆ ನನ್ನ ಚಾನಲಲ್ಲಿ ಇನ್ನೂ ಹಲವಾರು ವೀಡಿಯೋಸ್ ಬೇರೆ ಕಂಟೆಂಟ್ಗೆ ಸಂಬಂಧಪಟ್ಟಂತೆ ವೀಡಿಯೋಸು ಇದ್ದಾವೆ, ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡಿರಿ. ಈ ರೆಸಿಪಿ ಒಂದ್ಸಲ ಟ್ರೈ ಮಾಡೋದನ್ನು ಮರಿಬೇಡಿ. ಟ್ರೈ ಮಾಡಿ ಹೆಂಗೆ ಬಂತು ಅಂತಂದು ಹೇಳ್ರಿ. ಕುಕ್ಕರಲ್ಲೂ ಕೂಡ ಚಲೋ ಆಗ್ತೈತಿ ಇದು, ಆದರೆ ಕುಕ್ಕರಲ್ಲಿಕ್ಕಿಂತ ಪಾತ್ರೆಯಲ್ಲಿ ಬೊಗೋಣಿಲಿ ಭಾಳ ಚಲೋ ಆಕೈತಿ ಇದು. So thank you so much for watching my video. Thank you so much. Jai Hind, Jai Karnataka Mate.